ವಿರಾಮದ ನಂತರ ಮತ್ತೊಮ್ಮೆ ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ರುಮ್ಯಾಟೆಡ್ ಆರ್ಥರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಸಿಪಿಗಳನ್ನ ತಿಳಿಸ್ಕೊಡ್ತಾ ಇದ್ವಿ. ಮತ್ತೊಂದು ರೆಸಿಪಿಯನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಅನುಭವಿ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ರೋಹಿಣಿ ಅವರು. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಪೇಷಂಟ್ಸ್ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಖಂಡಿತ. ಸೊ ಈ ರುಮ್ಯಾಟೆಡ್ ಆರ್ಥರೈಟಿಸ್ ಬಹಳ ಕಾಮನ್ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೆಸಿಪಿಯನ್ನ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ನಾನು ರುಮ್ಯಾಟೆಡ್ ಆರ್ಥರೈಟಿಸ್ಗೋಸ್ಕರನೇ ಶುಂಠಿ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ಹಸಿ ಶುಂಠಿ ಚಟ್ನಿ ಮಾಡ್ತಾ ಇದ್ದೀನಿ. ಓಕೆ. ಮೇಡಮ್, ಶುಂಠಿ ಚಟ್ನಿ ಅನ್ಬಿಟ್ರು ಈಗ್ಲೇ ಬಾಯಲ್ಲಿ ನೀರ್ ಊರ್ತಾ ಇದೆ ನಂಗೆ. ಅದನ್ನ ಈಗ್ಲೇ ನೆನ್ಸ್ಕೊಂಡು ಕಲ್ಪನೆ ಕೂಡ ಮಾಡ್ಕೋತಾ ಇದೀನಿ. ಬಿಸಿ ಅನ್ನಕ್ಕೆ ಹಾಕೊಂಡ್ ತಂದ್ರೆ ಏನ್ ಚೆನ್ನಾಗಿರತ್ತಪ್ಪ ಅಂತ. ಸೊ ಕಲ್ಪನೆಯನ್ನ ಇಲ್ಲಿಗೆ ಒಂದ್ ಸ್ವಲ್ಪ ನಿಲ್ಲಿಸ್ಬಿಟ್ಟು ಬೇಗ ಶುಂಠಿ ಚಟ್ನಿಯನ್ನ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನಾವು ನೋಡ್ಕೊಂಡ್ ಬನ್ನಿ. ಹಸಿ ಶುಂಠಿ ಚಟ್ನಿ ಬೇಕಾಗುವ ಪದಾರ್ಥಗಳು: ಉದ್ದಿನಬೇಳೆ, ತುಪ್ಪ, ಸಾಸಿವೆ, ಒಣಮೆಣಸಿನಕಾಯಿ, ಶುಂಠಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಬೆಲ್ಲ. ಬೇಕಾಗುವ ಸಾಮಗ್ರಿಗಳನ್ನ ನೋಡಿದ್ರಿ ಅಲ್ಲ ಮೇಡಮ್? ಫಸ್ಟ್ ಏನ್ ಮಾಡ್ಕೋತಿದ್ದೀರಿ? ಫಸ್ಟ್ ಈಗ ನಾವು ಶುಂಠಿನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದ್ ಸ್ಪೂನ್ ಕೊಡಿ. ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಇದು ಅಂದ್ರೆ ನೆಸೆಸಿಟಿನಾ ಇದು ತುಪ್ಪದಲ್ಲಿ ಹುರ್ಕೊಳ್ಳೋ ಅಂತ? ತುಪ್ಪದಲ್ಲಿ ಹಾಕೋದ್ರಿಂದ ಇದ್ರ ಟೇಸ್ಟ್ ಸ್ವಲ್ಪ ಕಟುತ ಕಮ್ಮಿ ಆಗುತ್ತೆ. ಸೊ ಪ್ಯಾಲೆಟಬಿಲಿಟಿ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಸೊ ಇದು ಸ್ವಲ್ಪ ಬಿಸಿ ಆಗ್ತಿದಂಗೆ ಒಂದ್ 4 ಕಾಳು ಸಾಸಿವೆ ಹಾಕೊಳ್ಳೋಣ. ಒಗ್ಗರಣೆ ತರ ತಗೊಂಡ್ಬಿಟ್ಟು ಫಸ್ಟ್ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ನಾವು ಎಲ್ಲವನ್ನು ರುಬ್ಕೊಳ್ಳೋಣ. ನೆಕ್ಸ್ಟ್ ನಾವು ಉದ್ದಿನ ಬೇಳೆ ಹಾಕೊಳ್ಳೋಣ. ಉದ್ದಿನ ಬೇಳೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಹರಳೆಣ್ಣೆನ ಯೂಸ್ ಮಾಡ್ಕೋಬಹುದು ನೀವು. ಆವಾಗಿನ ಕಾಲದಲ್ಲಿ ಈ ತರದ ರಿಫೈನ್ಡ್ ಆಯಿಲ್ಸ್ ಎಲ್ಲ ಸಿಗ್ತಿರ್ಲಿಲ್ಲ. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಈ ತರ ಎಣ್ಣೆಗಳು ಸಿಗೋದು ಕಮ್ಮಿ ಇತ್ತು. ಹರಳೆ ಗಿಡದಲ್ಲಿ ಸಿಗುವಂತ ಬೀಜದಲ್ಲಿ ಎಣ್ಣೆ ಮನೆಯಲ್ಲೇ ತೆಗೆದುಬಿಟ್ಟು ಅದನ್ನ ಈಗ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತಾ ಇದ್ರು ಆವಾಗಿನ ಕಾಲದಲ್ಲಿ. ಸೊ ಇತ್ತೀಚೆಗೆ ಅದು ತುಂಬಾ ಕಮ್ಮಿ ಆಗಿದೆ. ಸೊ ಈ ರೆಸಿಪಿಯಲ್ಲಿ ನಾವು ಬೇಕಿದ್ರೆ ಹರಳೆಣ್ಣೆಯನ್ನ ಒಗ್ಗರಣೆಗೆ ಬಳಸೋದ್ರಿಂದ ಎಫೆಕ್ಟ್ ಇನ್ನ ಚೆನ್ನಾಗಿರುತ್ತೆ. ಸೊ ಈಗ ನಾನು 2 ಒಣಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಹುರ್ಕೊಳ್ಳಿಕ್ಕೆ. ಸೊ ಈಗ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದೆ. ನಾವು ಇದಕ್ಕೀಗ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ, ಹಸಿ ಶುಂಠಿಯನ್ನ ಹಾಕೋತಾ ಇದ್ದೀವಿ. ಇದು ಒಂದು 2 ಇಂಚಷ್ಟು ಶುಂಠಿ ಇದೆ. ಇದನ್ನ ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ಈಗ ನಾವು ಇದಕ್ಕೆ ಹುಣಸೆ ಹಣ್ಣು ಹಾಕೊಳ್ಳೋಣ. ಹುಣಸೆ ಹಣ್ಣನ್ನು ಕೂಡ ನಾವು ಇದರಲ್ಲಿ ಹುರ್ಕೋತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಸ್ವಲ್ಪ ನಾವು ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸೊ ಈಗ ಇದು ತಣ್ಣಗಾಗಿದೆ. ನಾವು ಇದನ್ನ ಚಟ್ನಿ ಮಾಡ್ಕೊಂಡ್ಬಿಡೋಣ. ಈಗ ಘಮ ಚೆನ್ನಾಗಿ ಬರ್ತಾ ಇದೆಲ್ಲ ನಿಶ್ಚಿತ? ಡೆಫಿನೆಟ್ಲಿ ಡಾಕ್ಟರ್, ಹೇಳೋದೇ ಬೇಡ. ನಾನು ವೇಟ್ ಮಾಡ್ತಾ ಇದ್ದೀನಿ. ನೀವು ಶುಂಠಿ ಚಟ್ನಿ ಅಂದಾಗ್ಲೇ ನಾನು ಫುಲ್ ಕಲ್ಪನಾಲಿದ್ದೀನಿ. ಈಗ ನಾವು ಇದಕ್ಕೆ ತಣ್ಣಗಾಗಿದೆ ಅಲ್ವಾ, ಶುಂಠಿ ಎಷ್ಟು ತಗೊಂಡಿದೀವಿ ಅದ್ರ ಡಬಲ್ ಪ್ರಮಾಣ, 2ರಷ್ಟು ಪ್ರಮಾಣದಷ್ಟು ನಾವು ಬೆಲ್ಲನ ಸೇರಿಸ್ಕೊಳ್ಳೋಣ. ಸೂಪರ್ ಆಫರ್ ಸಿಹಿಯಾಗಿರುತ್ತೆ. ಡಬಲ್ ಪ್ರಮಾಣ, ನಾ ಎಲ್ಲ ಅರ್ಧ ಅನ್ಬಿಡ್ತಾರೆ ಅಂತ ಅನ್ಕೊಂಡೆ. ಡಬಲ್ ಅಲ್ಲಿ. ಇವಾಗ ಈ ಬೆಲ್ಲ ಒಳ್ಳೇದೇನಾ ಈ ರುಮ್ಯಾಟೆಡ್ ಆರ್ಥರೈಟಿಸ್ ಕಂಡೀಷನ್ ಅಲ್ಲಿ ತಗೊಳ್ಳೋದು? ತಗೋಬಹುದು, ಪ್ರಾಬ್ಲಮ್ ಏನು ಆಗೋದಿಲ್ಲ ಪೇಷಂಟ್ಗೆ. ಶುಗರ್ ತಿನ್ನಕ್ಕಿಂತ ಬೆಲ್ಲ ಒಳ್ಳೇದು. ಈ ರೆಸಿಪಿಯಲ್ಲಿ ಇವಾಗ ಬೆಲ್ಲ ಒಂದು ರುಚಿಗೆ ಮಾತ್ರ, ಅದರ್ವೈಸ್ ಬೆಲ್ಲದ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಬೆಲ್ಲ ಹಾಕ್ಲಿಲ್ಲದ್ರೆ ನಿಮಗೆ ತಿನ್ಲಿಕ್ಕೆ ಆಗೋದಿಲ್ಲ. ಇದನ್ನ ತುಂಬಾ ನಿಮಗೆ ಕಟುತ ತುಂಬಾ ಜಾಸ್ತಿ ಇರುತ್ತೆ ಇದ್ರಲ್ಲಿ. ಸೊ ಬೆಲ್ಲ ಹಾಕೋದ್ರಿಂದ ಪ್ಯಾಲೆಟಬಿಲಿಟಿ ಚೆನ್ನಾಗಿರುತ್ತೆ. ಬಟ್ ಇದರಿಂದ ಹಾನಿ ಅಂತೂ ಇಲ್ಲ. ಹಾನಿ ಅದು ಇಂಪಾರ್ಟೆಂಟ್. ಇದನ್ನ ಒಂಚೂರು ಈಗ ಜಜ್ಕೊಂಡ್ಬಿಡೋಣ. ಈಗ ರೆಡಿ ಆಗಿದೆ. ಇದು ಸರ್ವ್ ಮಾಡ್ಕೊಂಡ್ಬಿಡೋಣ. ತಗೊಳ್ಳಿ ಮೇಡಮ್, ಸರ್ವಿಂಗ್ ಪ್ಲೇಟ್ ಕಾಯ್ತಾ ಇದೆ, ನೀವು ಹಾಕ್ತೀರಾ ಅಂತ. ಅದ್ರ ಪರಿಮಳ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಉಪ್ಪನ್ನ ಸೇರಿಸ್ಕೊಳ್ಳೋಣ. ಸೇರಿಸಿಲ್ಲ ನಾವು ಇಲ್ಲಿ ತನಕ.
ಪಾಪ ಯಾಮವಾತ ಪೇಷಂಟ್ಸ್ ಇರೋರ್ಗೆ ಅಂದ್ರೆ ರುಮ್ಯಾಟಿಡ್ ಆರ್ಥರೈಟಿಸ್ ಇಷ್ಟೆಲ್ಲ ಅಡ್ಗೆ ಮನೆಯಲ್ಲಿ ಅವ್ರಿಗೆ ಸಮಯ ಕೊಡೋದಿಕ್ ಆಗುತ್ತಾ? ಪಾಪ ಎಲ್ಲ ನೋವುಗಳು ಇಟ್ಕೊಂಡು ತುಂಬಾ ಕಷ್ಟ. ಅದು ಫಿಮೇಲ್ಸ್ ಅಲ್ಲಿ ಇದ್ರೆ ತುಂಬಾ ಕಷ್ಟ. ಯಾರಾದ್ರೂ ಬೇರೆಯವ್ರು ಮಾಡ್ಕೊಡ್ಬೇಕಲ್ಲ. ಕೋಲ್ಡ್ ವಾಟರ್ ಅಲ್ಲಿ ಕೆಲಸ ಮಾಡಬಾರ್ದು, ತಣ್ಣೀರಲ್ಲಿ. ಸೊ ಅದೆಲ್ಲ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದ್ರೆ ಬಾಣಂತಿ ತರ ಇರ್ಬೇಕಾಗುತ್ತೆ ಅವ್ರ ಮನೆಯಲ್ಲಿ. ಮತ್ತೆ ಈ ತರ ಚಳಿ ಸೀಸನ್ ಬಂದ್ಬಿಟ್ರೆ ಅವರಿಗೆ ಎಲ್ಲಾ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಸೊ ಓಕೆ ನಿಶ್ಚಿತ ಅವರೇ, ಅಮಾವಾತಕ್ಕೋಸ್ಕರ ಸ್ಪೆಷಲ್ ಆಗಿ ಮಾಡಿರೋ ಶುಂಠಿ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿ. ಡೆಫಿನೆಟ್ಲಿ ಕೈ ಮೊದಲೇ ಚಾಚ್ಬಿಟ್ಟಿದೀನಿ ನೀವು ಕೊಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ನೋಡೋದಕ್ಕೆ ಕೆಂಪು ಚಟ್ನಿ ತರ ಕಾಣ್ತಾ ಇದೆ, ನಿಮ್ಮೂರ್ ಸ್ಟೈಲ್ ಕೆಂಪು ಚಟ್ನಿ ತರ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಬೇಗ ಒಂದು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಹಸಿ ಶುಂಠಿ ಚಟ್ನಿ ಮಾಡುವ ವಿಧಾನ: ಪಾತ್ರೆಗೆ ತುಪ್ಪ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಶುಂಠಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಕುಟ್ಟಾಣಿಯಲ್ಲಿ ಬೆಲ್ಲ ಹಾಕಿ ಅರೆದುಕೊಂಡ್ರೆ ಹಸಿ ಶುಂಠಿ ಚಟ್ನಿ ಸವಿಯಲು ಸಿದ್ಧವಾಗಿರುತ್ತೆ. ರೀಕ್ಯಾಪ್ ನೋಡಿದ್ರಿ ಅಲ್ಲ, ಇದನ್ನ ಟೇಸ್ಟ್ ಮಾಡುವಂತ ಸಮಯ ಸೌಭಾಗ್ಯ ಎಲ್ಲವೂ ನಂದೇ ಆಗಿದೆ. ಬೇಡ ಅಂದ್ರೂ ಜಾಸ್ತಿ ಬರ್ತಾ ಇದೆ ಮೇಡಮ್ ಈ ಸ್ಪೂನಿಗೆ. ನಿಮ್ಗೆ ಇಷ್ಟ ಅಲ್ವಾ? ತುಂಬಾ ಚೆನ್ನಾಗಿದೆ. ಈ ಹುಣಸೆ ಹುಳಿ ಇದು ಮಾಡ್ಕೊಂಡು ತಿಂದಿರ್ತೀವಿ ನಾವು ಚಿಕ್ಕವರಿರುವಾಗ. ಆ ಹುಳಿದು, ಜೀರಿಗೆ, ಬೆಲ್ಲ, ಅದ್ರ ಮಧ್ಯ ಶುಂಠಿದೊಂದು ಸ್ವಲ್ಪ ಖಾರ, ಅದ್ಭುತವಾಗಿದೆ. ನನ್ಗಂತೂ ಬಹಳ ಇಷ್ಟ ಆಯ್ತು. ಬಿಸಿ ಅನ್ನ ತುಪ್ಪ ಮಾತ್ರ ಮಿಸ್ಸಿಂಗು, ಬಟ್ ನನ್ನ ಹೊಟ್ಟೆ ಮಾತ್ರ ರೆಡಿ ಕಾಯ್ತಾ ಇತ್ತು. ನನ್ನ ನಾಲ್ಗೆ ಅಂತೂ ಫುಲ್ ವೇಟಿಂಗು. ಇದೆಯಾ ಮೇಡಮ್ ಬಿಸಿ ಅನ್ನ? ಮಾಡ್ಕೊಳ್ಳೋಣ. ಶೋರ್. ಹಾಗಿದ್ರೆ ನಾನು ತಿನ್ನೋದಕ್ಕೆ ರೆಡಿ, ಮೇಡಮ್ ಮಾಡ್ಕೊಳ್ಳೋದಕ್ಕೂ ರೆಡಿ. ಸೊ ಖಂಡಿತ ಸೂಪರ್ ಆಗಿದೆ. ನೀವೆಲ್ಲರೂ ಮಾಡ್ಕೊಂಡು ತಗೋಬೇಕು. ಮನೇಲಿ ಒಬ್ಬರಿಗೆ ರುಮ್ಯಾಟಿಡ್ ಆರ್ಥರೈಟಿಸ್ ಸಮಸ್ಯೆ ಇದೆ, ಅವ್ರಿಗೆ ಮಾತ್ರ ಮಾಡ್ಕೊಡ್ಬೇಕಾ ಈ ಶುಂಠಿ ಚಟ್ನಿ? ನೋ, ಬೇಡವೇ ಬೇಡ. ಮನೆಯವರೆಲ್ಲರೂ ಮಾಡ್ಕೊಂಡು ತಗೊಳ್ಳಿ, ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಚಮಚ ಈ ಒಂದು ರುಮ್ಯಾಟಿಡ್ ಆರ್ಥರೈಟಿಸ್ ಸಮಸ್ಯೆ ಇರೋರಿಗೆ ಹಾಕೊಡಿ. ತುಂಬಾ ಬೇಗ ಅವರು ಗುಣಮುಖರಾಗ್ತಾರೆ. ನಿಮ್ಗೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ, ಜಾಯಿಂಟ್ಸ್ ಪೇನ್ ಇರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟು ವಿಶೇಷವಾಗಿರುವಂತಹ ಚಟ್ನಿಯನ್ನ ಮಾಡ್ಕೊಟ್ಟಿದ್ದೀರಾ, ಅದು ಅಷ್ಟು ಟೇಸ್ಟಿಯಾಗಿ ಮಾಡ್ಕೊಟ್ಟಿದ್ದೀರಾ. ನಂಗಂತೂ ಬಹಳ ಇಷ್ಟ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಓವರ್. ನೀವು ರುಮ್ಯಾಟಿಡ್ ಆರ್ಥರೈಟಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ, ಮತ್ತೆ ಅದಕ್ಕೆ ಸೂಕ್ತವಾಗುವಂತಹ ರೆಸಿಪಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೇಗಿತ್ತು ಇವತ್ತಿನ ಸಂಚಿಕೆ? ನಾವು ತೋರಿಸಿದಂತ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ನಾ ಭಾವಿಸ್ತೀನಿ. ರುಮ್ಯಾಟಿಡ್ ಆರ್ಥರೈಟಿಸ್ ಇದ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡೋದಿಕ್ ಹೋಗಬೇಡಿ. ಇದಕ್ಕೆ ಮೂಲ ಕಾರಣನೇ ನಮ್ಮ ಆಹಾರ, ಅದರ ದೃಷ್ಟಿ. ಹಾಗಾಗಿ ಆಹಾರದ ಮುಖಾಂತರವೇ ನೀವು ಇದನ್ನ ಸರಿ ಮಾಡ್ಕೋಬೇಕಾಗತ್ತೆ. ಇವತ್ತು ತೋರಿಸಿದಂತ ರೆಸಿಪಿಗಳನ್ನ ಟ್ರೈ ಮಾಡಿ ಆರೋಗ್ಯವಾಗಿರಿ, ರುಮ್ಯಾಟಿಡ್ ಆರ್ಥರೈಟಿಸ್ ಇಂದ ಮುಕ್ತಿಯನ್ನ ಹೊಂದಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ಕೂಡ ನೀವು ನಮ್ಮ ವಾಟ್ಸ್ಆಪ್ ಸಂಖ್ಯೆ 7624979724 ಇಲ್ಲಿಗೆ ಕಳಿಸಬಹುದು. ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೀವೇನ್ ಮಾಡಬೇಕು? ಬಹಳಷ್ಟು ಆರೋಗ್ಯಕರ ಮಾಹಿತಿಗಾಗಿ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.